ನಾನು ಈ ಪ್ರಾಜೆಕ್ಟ್ ತೊಗೊಂಡಾಗ ಈ ನೆಗೆಟಿವ್ ರಿಯಾಕ್ಷನ್ ಬರುತ್ತೆ, ಅದನ್ನೆಲ್ಲ ತಲೆಗೆ ಹಾಕೋಬಾರ್ದು ಅಂತೆಲ್ಲ ನನಗೆ ನಾನು ಪೆಪ್ಟಾಕ್ ತೊಗೊಂಡು ಈ ಪ್ರಾಜೆಕ್ಟ್ ತೊಗೊಂಡಿರೋದು. ಎಲ್ರಿಗೂ ನಮಸ್ತೆ, ಇದು ಫಿಲ್ಮಿ ಬೀಟ್ ಕನ್ನಡ. ನಾನು ತಸ್ಮಿಯಾ ಬೇಗಂ. ಇವತ್ತು ನಮ್ಮ ಜೊತೆ ವೆರಿ ಬ್ಯೂಟಿಫುಲ್ ತನ್ವಿ ರಾವ್ ಅವರು ಇದ್ದಾರೆ. ಸೊ ಅವ್ರನ್ನ ಮಾತಾಡ್ಸೋಣ. ಅದಕ್ಕಿಂತ ಮುಂಚೆ ಫಸ್ಟ್ ವೆಲ್ಕಮ್ ಮಾಡೋಣ. ಹಾಯ್ ತನ್ವಿ. ಹಾಯ್, ಥ್ಯಾಂಕ್ ಯು ಸೊ ಮಚ್. ವೆಲ್ಕಮ್ ಟು ಫಿಲ್ಮಿ ಬೀಟ್. ಸೆಕೆಂಡ್ ಟೈಮ್ ನಿಮಗೆ ಅಲ್ವಾ? ಹೌದು. ಓಕೆ, ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀನಿ. ನೀವು? ಎಸ್, ನಾನು ಕೂಡ ನಿಮ್ಮ ಥರನೇ ಇದ್ದೀನಿ. ಸೊ ಮೊದಲನೇದಾಗಿ ಇವಾಗ ಅಂದರೆ ತುಂಬ ಎಲ್ಲರೂ ಕೂಡ ಎಕ್ಸ್ಪೆಕ್ಟೆಡ್ ಆಗಿ ಕಾಯ್ತಾ ಇದ್ದಿದ್ದಂಥದ್ದು ಒಂದು ಪಾತ್ರ ಅಂದರೆ ಕೀರ್ತಿ ಪಾತ್ರ. ಸೊ ಕೀರ್ತಿ ಪಾತ್ರ ಎಂಡ್ ಆಗ್ತಿದ್ದಾಗೆ ತುಂಬ ಜನ ಕಾಮೆಂಟ್ ಮಾಡಿದ್ದಾರೆ, ಓಕೆನಾ? ಸೊ ಕೀರ್ತಿ ಇಲ್ದಿದ್ರೆ ನಾವು ಸೀರಿಯಲ್ ನೋಡಲ್ಲ, ಸೀರಿಯಲ್ ಬಿಟ್ಬಿಡ್ತೀವಿ ನೋಡೋದನ್ನಂತ ಹೇಳಿದ್ದಾರೆ. ಸೊ ಇವಾಗ ತನ್ವಿಗೆ ಹೇಗೆ ಅನ್ನಿಸ್ತಿದೆ ಕೀರ್ತಿ ವಾಪಸ್ ಬರ್ತಾ ಇರೋದು? ತುಂಬ ಅಂದರೆ ತುಂಬ ಖುಷಿ ಇದೆ. ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ, ಕಾಯ್ತಾ ಇದ್ದೆ ಯಾವಾಗ ವಾಪಸ್ ಬರ್ತೀನಿ ಅಂತ. ಆನೆಸ್ಟ್ಲಿ ಯಾವ ಥರ ಬರ್ತೀನಿ ನನಗೂ ಕ್ಲಾರಿಟಿ ಇರಲಿಲ್ಲ. ನಾವು ಎಷ್ಟು ಕೇಳಿದ್ವಿ ಅಂತಿಲ್ಲ, ರೈಟರ್ನ ನಮಗೆ ಸಸ್ಪೆನ್ಸ್ ಆಗಿಟ್ಟಿದ್ರು. ಈಗ ತುಂಬ ಖುಷಿ ಆಗ್ತಾ ಇದೆ, ಬಿಕಾಸ್ ಇಷ್ಟು ಸಮಯ ಆದಮೇಲೂ ಜನ ಇಷ್ಟು ವೇಟ್ ಮಾಡಿ ಕೀರ್ತಿ ಬನ್ನಿ ಬನ್ನಿ ಎಲ್ಲ ನನ್ನ ಇನ್ಸ್ಟಾಗ್ರಾಮಲ್ಲಿ ಏನು ವಿಡಿಯೋ ಹಾಕಿದ್ರು, ಏನು ಹಾಕಿದ್ರು, ಸ್ಟೋರಿ ಹಾಕಿದ್ರು, ಕೀರ್ತಿ ಎಲ್ಲೋಗಿದ್ದೀರಾ, ಕೀರ್ತಿ ವಾಪಸ್ ಬನ್ನಿ, ಕೀರ್ತಿ ನಿಮ್ಮನ್ನು ಮಿಸ್ ಮಾಡ್ಕೋತಿದ್ದೀವಿ ಅಂತ ಹೇಳ್ತಾನೆ ಇರ್ತಾರೆ. ಸೊ ಆ ಪಾತ್ರ ಇಷ್ಟು ಸಮಯ ಕಾಣಿಸ್ಕೊಳ್ದೇ ಇದ್ರು ಅದಕ್ಕೆ ಅಷ್ಟು ಪ್ರೀತಿ ಕೊಟ್ಟು ಅದನ್ನ ನೆನ್ಪಿಟ್ಕೊಂಡು ಅವ್ರು ಕಾಯ್ತಿರೋದು ತುಂಬ ತುಂಬ ಖುಷಿ ಅನಿಸುತ್ತೆ. ಅಂದರೆ ನಾನು ಕೂಡ ಹೇಳ್ಬೇಕಂತ ಅಂದ್ಕೊಂಡೆ, ಒಂದು ವಿಲನ್ನ ಇಷ್ಟಪಡ್ತಾರೆ ಅಂದರೆ ಅದು ಕೀರ್ತಿ ಪಾತ್ರನ ಮಾತ್ರ. ಸೊ ಅದ್ರ ಬಗ್ಗೆ ಎಷ್ಟು ಖುಷಿ ಆಗುತ್ತೆ, ಎಷ್ಟು ಹೆಮ್ಮೆ ಆಗುತ್ತೆ. ತುಂಬ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದಿರೋದು ಇದು, ಬಿಕಾಸ್ ಡೆಫಿನೆಟ್ಲಿ ನಾನು ಈ ಪ್ರಾಜೆಕ್ಟ್ ತೊಗೊಂಡಾಗ ಈ ನೆಗೆಟಿವ್ ರಿಯಾಕ್ಷನ್ ಬರುತ್ತೆ, ಅದನ್ನೆಲ್ಲ ತಲೆಗೆ ಹಾಕೋಬಾರ್ದು ಅಂತೆಲ್ಲ ನನಗೆ ನಾನು ಪೆಪ್ಟಾಕ್ ತೊಗೊಂಡು ಈ ಪ್ರಾಜೆಕ್ಟ್ ತೊಗೊಂಡಿರೋದು. ಬಟ್ ಅದೇನೋ ಆ ಕೀರ್ತಿ ಪಾತ್ರದ್ದು ವೆಯ್ಟ್ ಹೇಗಿದೆ ಅಂದರೆ ಆ ಥರ ರಿಯಾಕ್ಷನ್ ತುಂಬ ತುಂಬ ಕಮ್ಮಿ ನನಗೆ ಬಂದಿರೋದು. ಯಾಕಂದರೆ ಐ ಥಿಂಕ್ ಅವಳು ಅಷ್ಟು ಒಂದು ರೀತಿಯಲ್ಲಿ ಕೆಟ್ಟದ್ದು ಮಾಡಿದ್ರು ಬೇಕು ಅಂತ ಮಾಡಲ್ಲ, ಏನೋ ಒಂದು ಇಮೋಷ್ನಲಿ ಏನೋ ಕ್ಯಾರಿ ಅವೇ ಆಗಿ ಮಾಡ್ತಿರ್ತಾಳೆ. ಶಿ ಈಸ್ ನಾಟ್ ಅಂದರೆ ಅವಳು ಕೆಟ್ಟೋಳು ಅಲ್ಲ ಅನ್ನೋದು ಜನರಲ್ಲಿ ಅಷ್ಟು ಕೂತು ಬಿಟ್ಟಿದೆ. ಅದು ನಾನು ಆ್ಯಸ್ ಅ ಕ್ಯಾರೆಕ್ಟರ್ ನಾನು ಹಾಗೆ ನನಗೆ ಹೇಳ್ಕೊಳ್ತಿದ್ದೆ, ಕೀರ್ತಿ ಕೆಟ್ಟೋಳಲ್ಲ, ಅವಳು ಏನೋ ಇಮೋಷ್ನಲಿ ಆ ಸಿಚುವೇಶನ್ನ ಹ್ಯಾಂಡಲ್ ಮಾಡ್ತಿರೋ ರೀತಿ ತಪ್ಪು ಅಂತ. ಬಟ್ ಆಡಿಯನ್ಸ್ಗೂ ಅದು ರೀಚ್ ಆಗಿರೋದು, ಅವ್ರು ಅಷ್ಟು ಪ್ರೀತಿ ಕೊಡ್ತಿರೋದು ತುಂಬ ಅನ್ಎಕ್ಸ್ಪೆಕ್ಟೆಡ್. ಸೊ ಡೆಫಿನೆಟ್ಲಿ ನಾವು ಎಕ್ಸ್ಪೆಕ್ಟ್ ಮಾಡಿ ನಮ್ಗೆ ಏನಾದರೂ ಸಕ್ಸಸ್ ಸಿಕ್ಕಿದಾಗ ಅದು ಒಂಥರ ಖುಷಿ, ಬಟ್ ಎಕ್ಸ್ಪೆಕ್ಟ್ ಮಾಡದೆ ಸಿಕ್ಕಿದಾಗ ಅದು ಎಕ್ಸ್ಪ್ರೆಸ್ ಮಾಡೋದಕ್ಕೆ ಆಗದೆ ಇರೋವಂಥ ಖುಷಿ. ಸೊ ಏನು ಹೇಳಿ, ಐ ಶುಡ್ ಜಸ್ಟ್ ಬಿ ಥ್ಯಾಂಕ್ಫುಲ್. ಇಷ್ಟು ದಿನ ಎಲ್ಲೋಗಿದ್ರು ಕೀರ್ತಿ ಅವರು? ಇಷ್ಟು ದಿನ ಮಂಗಳೂರಲ್ಲಿದ್ದೆ, ಡಾನ್ಸ್ ವಿಡಿಯೋಸ್ ಮಾಡ್ತಾ ಇದ್ದೆ. ಅದೇ ಇಷ್ಟು ದಿನ ಡಾನ್ಸ್ ಮಾಡ್ತಾ ಇದ್ರಿ. ಸೊ ಆ ಡಾನ್ಸ್ ಕೂಡ ನೋಡಿದೆ, 4 ಮಿಲಿಯನ್ ರೀಚ್ ಆಗಿದೆ. ಸೊ ಅದರಲ್ಲಿ ಕಾಮೆಂಟ್ ಕೂಡ ನೋಡಿದೆ, ಯಾವಾಗ ಬರ್ತೀರಾ ಕೀರ್ತಿ ಅವರೇ, ನೀವು ಎಲ್ಲಿದ್ದೀರಾ ಅಂತ. ಹೌದು, ದಟ್ಸ್ ವಾಟ್. ತನ್ವಿ ಅನ್ನೋದನ್ನೇ ಮರ್ತು ಬಿಟ್ಟಿದ್ದಾರೆ ಜನ. ಕೀರ್ತಿ ಅನ್ನೋದನ್ನ ನಾನು ಎಲ್ಲಿ ಹೋದ್ರು ಏನೇ ಮಾಡಿದ್ರು ಕೀರ್ತಿ ಕೀರ್ತಿ ಅಂತಲೇ ಬರುತ್ತೆ. ಆ ಒಂದು ಆ್ಯಸ್ ಅ ಪರ್ಸನ್ ಆ ಒಂದು ಪಾತ್ರ ಅವ್ರ ಮೇಲೆ ಅಷ್ಟು ಪ್ರಭಾವ ಬೀರಿದ್ದು ನನಗೆ ತುಂಬ ಹೊಸ್ತು. ಈ ಥರ ಜನರು ಅಷ್ಟು ರೆಕಗ್ನೈಸ್ ಮಾಡೋದು ತುಂಬ ಹೊಸ್ತು. ಸೊ ವೆರಿ ಹ್ಯಾಪಿ. ಸೊ ರೀಸೆಂಟ್ಲಿ ಉಪೇಂದ್ರ ಅವರ ಒಂದು ಸಾಂಗಿಗೆ ಡಾನ್ಸ್ ಮಾಡಿದ್ರಿ. ಅವ್ರು ಯಾರು ಅಂತ ಕೇಳ್ತಾ ಇದ್ದಾರೆ ಫ್ಯಾನ್ಸ್ ಎಲ್ಲ. ಯಾರು ಸಾಂಗಲ್ಲಿ ಡಾನ್ಸ್ ಮಾಡಿರೋರು? ನನ್ನ ಕಾಲೇಜ್ ಮೇಟ್ ಅವರು, PU ಅಲ್ಲಿ ಒಟ್ಟಿಗೆ ಓದಿದ್ವಿ. ಅವರು ಡಾನ್ಸರ್ ಆ್ಯಂಡ್ ನಾವು ಹೀ ಈಸ್ ಅ ತುಳು ವ್ಲಾಗರ್. ಅವರು ತುಳುವಲ್ಲಿ ವಿಡಿಯೋ ವ್ಲಾಗಿಂಗು, ಪಾಡ್ಕಾಸ್ಟ್ ಎಲ್ಲ ಮಾಡ್ತಾರೆ. ನಮ್ಮ ಅನುಶ್ರೀ ಅವರು, ರಾಜ್ಬಿ ಶೆಟ್ಟಿ ಅವರೆಲ್ಲ ಅವ್ರ ಪಾಡ್ಕಾಸ್ಟಲ್ಲಿ ಹೋಗಿದ್ದಾರೆ. ಸೊ ಹೀ ಈಸ್ ಅ ತುಳು ಇನ್ಫ್ಲುಯೆನ್ಸರ್. ಸೊ ಡಾನ್ಸರ್, ಇನ್ಫ್ಲುಯೆನ್ಸರ್, ಸೋಷಿಯಲ್ ಮೀಡಿಯಾದಲ್ಲಿ ಸ್ವಲ್ಪ ಹವಾ ಕ್ರಿಯೇಟ್ ಮಾಡಿರೋರು ಮಂಗಳೂರಲ್ಲಿ. ಎಸ್. ಸೊ ಹೀ ಈಸ್ ಅ ಫ್ರೆಂಡ್. ಓಕೆ, ಇನ್ನು ನೆಕ್ಸ್ಟ್ ಏನೆಲ್ಲ ಪ್ರಾಜೆಕ್ಟ್ ಇದೆ ಅಥವಾ ಬೇರೆ ಬೇರೆ ಕಡೆಯಿಂದ ಆಫರ್ಸ್ ಬರ್ತಾ ಇದೆಯಾ? ಬರ್ತಾ ಇದೆ. ತುಂಬ ಯೋಚನೆ ಮಾಡಿ ಮುಂದೆ ಯಾವ್ದು ತೊಗೋಬೇಕು ಅನ್ನೋ ಕ್ಲಾರಿಟಿ ಇಲ್ಲ, ಬಟ್ ಏನೋ ಒಂದು ಇಂಟ್ರೆಸ್ಟಿಂಗ್ ಆಗಿರೋದು ಮಾಡಬೇಕು ಅಂತ ತುಂಬ ಯೋಚನೆ ಮಾಡಿ ಮುಂದಿನ ಹೆಜ್ಜೆ ಇಡ್ತಾ ಇದ್ದೀನಿ. ಸೊ ನೋಡೋಣ. ಆ್ಯಂಡ್ ಎಲ್ಲರೂ ಕೇಳ್ತಾ ಇದ್ದಾರೆ ತನ್ವಿ ಅವರು ಕಮ್ಮಿಟಾ ಸಿಂಗಲ್ಲ ಅಂತ, ಇದಕ್ಕೆ ಏನು ಹೇಳ್ತೀರಾ? ಸಿಂಗಲ್ ಅದೆಲ್ಲ ಏನಾದರೂ ಆದಷ್ಟು ಬೇಗ ಮದುವೆ ಮಾಡಿದ್ರೆ? ನಾಟ್ ಎಟ್ ಆಲ್, ಪ್ಲೀಸ್. ಸದ್ಯಕ್ಕೆ ವೈಷ್ಣವ ಸಾಕು, ಇಷ್ಟು ಡ್ರಾಮಾ ಸಾಕು ಲೈಫಲ್ಲಿ. ಆ ಥರ ಇದ್ದಾಗ ನೋಡೋಣ. ಅಯ್ಯೋ ಹಾಗೇನು ಎಕ್ಸ್ಪೆಕ್ಟೇಷನ್ ಇಲ್ಲ. ಓಕೆ, ನೆಕ್ಸ್ಟ್ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ? ಖುಷಿಯಾಗೋ ಪಾತ್ರಗಳನ್ನ ಮಾಡಬೇಕು ಅಂದ್ಕೊಂಡಿದ್ದೀನಿ. ಈಗೇನೋ ಒಂದು ಹೊಸದು ಟ್ರೈ ಮಾಡಿದ್ದೀನಿ. ಈ ಥರ ಟ್ರೈ ಮಾಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. TV ಯಲ್ಲಿ ಈ ಥರದ್ದೊಂದು ಪಾತ್ರ ಟ್ರೈ ಮಾಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಮಾಡಿದೆ, ಅದು ಇಷ್ಟೊಂದು ಸಕ್ಸಸ್ ಕೊಟ್ಟಿದೆ. ಸೊ ಏನಾದರೂ ಒಂದು ಡಿಫ್ರೆಂಟ್ ಆಗಿರೋದನ್ನೇ ನೆಕ್ಸ್ಟ್ ಟ್ರೈ ಮಾಡೋಣ ಅಂತ ಆಸೆ ಇದೆ. ನೋಡೋಣ ಯಾವ ಥರ ಬರುತ್ತೆ, ಯಾವ ಥರ ದೇವರು ಕೊಡ್ತಾರೆ, ಆ ಥರ ಮುಂದೆ ಹೋಗಿ. ಇವಾಗ ವಿಲನ್ ಪಾತ್ರ ಮಾಡ್ತಾ ಇರೋದು ಎಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಇದೆ ಅಂತ, ಬಿಕಾಸ್ ವಿಲನ್ ಪಾತ್ರ ಅಂದಾಗ ಸ್ವಲ್ಪ ಯೋಚನೆ ಮಾಡ್ತಾರೆ ಯಾರೇ ಆಗಲಿ. ಸೊ ನಿಮಗೆ ಕೀರ್ತಿ ಪಾತ್ರ ಮಾಡ್ತಾ ಇರೋದು ಎಷ್ಟು ಖುಷಿ ಇದೆ?
ಐ ಥಿಂಕ್ ಆ್ಯಕ್ಟಿಂಗ್ ವೈಸ್ ನನಗೆ ಸ್ಟಾರ್ಟಿಂಗಿಂದಲೂ ತುಂಬ ಖುಷಿ ಇತ್ತು. ಬಿಕಾಸ್ ತುಂಬ ಬೇರೆ ಥರ ಮಾಡೋದಕ್ಕೆ ಸಿಗ್ತಾ ಇತ್ತು. ನನ್ನಲ್ಲೂ ಈ ಥರ ಎಲ್ಲ ನಾನು ಇಷ್ಟೊಂದು ಎಕ್ಸ್ಪ್ರೆಸ್ ಮಾಡ್ಬೋದು, ನಾನು ಆ್ಯಕ್ಚುಲಿ ತುಂಬ ಸಟಲ್ ಆ್ಯಕ್ಟಿಂಗ್ ಮಾಡಬೇಕು ಅಂತ ಬಿಲೀವ್ ಮಾಡಿದವಳು. ರಾಧೇಶ್ಯಾಮದಲ್ಲಂತೂ ನನ್ನ ಮುಖದಲ್ಲಿ ಒಂದಿಷ್ಟು ಕಂಡ್ರೂ ಅದು ದೊಡ್ಡ ವಿಷಯ, ಅಷ್ಟು ಸಟಲಾಗಿ ಮಾಡಬೇಕು ಅಂತ ನಂಬ್ದವಳು ನಾನು. ಸೊ ಇದರಲ್ಲಿ ಇಷ್ಟು ಓವರಾಗಿ ತುಂಬ ಅವಳ ಫೀಲಿಂಗ್ಸ್ನ ತೋರಿಸ್ಕೊಳ್ಳೋ ಅಂಥ ಹುಡುಗಿ, ಇದನ್ನು ನನ್ನ ಕೈಯಲ್ಲಿ ಮಾಡೋಕ್ಕಾಗುತ್ತೋ ಇಲ್ವೋ ನನಗೆ ಗೊತ್ತಿರಲಿಲ್ಲ. ಆ್ಯಂಡ್ ಈ ಸ್ಟೈಲ್ ಐಕನ್ನು ಅದೆಲ್ಲ ಐ ಆಮ್ ನಾಟ್ ಅ ಪರ್ಸನ್ ಲೈಕ್ ದ್ಯಾಟ್. ಸೊ ಏನೋ ತುಂಬ ಹೊಸದಾಗಿರೋದನ್ನು ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ಸಿಕ್ತು. ಬಟ್ ಡೆಫಿನೆಟ್ಲಿ ಒಂದು ಹಂತದಲ್ಲಿ ಏನು ಮಾಡ್ತಿದ್ದೀನಿ, ತಪ್ಪಾಗಿ ಮೆಸೇಜ್ ಕೊಡ್ತಿದ್ದೀನಾ, ಅಥವಾ ನಾನು ಈ ಥರ ಅಲ್ವಲ್ಲ, ಈ ಥರ ಇನ್ನೊಂದು ಹುಡುಗಿಗೆ ಟಾರ್ಚರ್ ಕೊಡೋದು ಅನ್ನೋದು ಡೆಫಿನೆಟ್ಲಿ ಇತ್ತು, ನನಗೆ ತುಂಬ ಕಾಡ್ತಿತ್ತು. ಬಟ್ ಐ ಆಮ್ ರಿಯಲಿ ಹ್ಯಾಪಿ. ಈ ಒಂದು ಹಂತ ಅದು ಹೇಗೆ ತಿರುಗಿದೆ, ಆ ಪಾತ್ರ ಲಕ್ಷ್ಮಿ ಕೀರ್ತಿ ಮಧ್ಯೆ ಇರೋ ಬಾಂಡಿಂಗ್ ಯಾವ ಥರ ಬಂದಿದೆ, ಅದನ್ನು ನೋಡ್ತಾ ತುಂಬ ಖುಷಿಯಾಗುತ್ತೆ. ಇಟ್ಸ್ ವೆರಿ ಸ್ಯಾಟಿಸ್ಫೈಯಿಂಗ್ ನಾವು. ಆ್ಯಂಡ್ ಇನ್ನೊಂದು ಕೇಳಬೇಕಿತ್ತು, ಲಾಸ್ಟ್ ಟೈಮ್ ನಿಮ್ಮದು ಏನು ಕ್ಯಾರೆಕ್ಟರ್ ಎಂಡ್ ಆಗ್ತಿತ್ತಲ್ವ, ಸೊ ಆ ಟೈಮಲ್ಲಿ ಎಲ್ಲರೂ ಕೇಳ್ತಾ ಇದ್ರು ಬಿಗ್ ಬಾಸ್ಗೆ ಹೋಗ್ತಾರಾ, ನಿಮ್ಮ ಹೆಸರು ಕೂಡ ಕೇಳಿ ಬಂದಿತ್ತು. ಸೊ ಏನಾದರೂ ಆಫರ್ ಬಂದಿತ್ತಾ ಅಂತ? ಇಲ್ಲ ಇಲ್ಲ, ಅದು ಜಸ್ಟ್ ಸೀರಿಯಲಲ್ಲಿ ಕಾಣಿಸ್ಕೊಳ್ಳಿಲ್ಲ ಅಂತ ಜನ ಊಹೆ ಮಾಡಿರೋದಷ್ಟೇ. ಹೌದು ಹೌದು ಹೌದು. ಆ ಥರ ಏನಿಲ್ಲ. ಇಲ್ಲ ಇಲ್ಲ. ಓಕೆ, ಫೈನಲ್ ನಿಮ್ಮ ಎಲ್ಲ ಫ್ಯಾನ್ಸ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ತುಂಬ ಧನ್ಯವಾದ. ಬಿಕಾಸ್ ನಾನು ಇಷ್ಟು ಸಮಯ ಎಲ್ಲೂ ಇರಲಿಲ್ಲ. ನಾನು ಸೋಷಿಯಲ್ ಮೀಡ್ಯಾದಲ್ಲೂ ಅಥವಾ ಧಾರಾವಾಹಿಯಲ್ಲೂ ಕೀರ್ತಿ ಅಂತ ಕಾಣಿಸ್ಕೊಳ್ಳಿಲ್ಲ. ಆದರೂ ತನ್ವಿಯನ್ನು ಕೀರ್ತಿ ಅಂತ ನೆನ್ಪಿಟ್ಕೊಂಡು ನೀವು ಯಾವಾಗ ಬರ್ತೀರಾ ಅಂತ ಕೇಳ್ತಾ ನನಗೆ ತುಂಬ ಅಂದರೆ ತುಂಬ ಪ್ರೀತಿ ಕೊಟ್ರಿ, ನನ್ನಲ್ಲಿ ನಂಬಿದ್ರಿ. ನಾನು ವಾಪಸ್ ಬಂದರೆ ಕತೆ ಚೆನ್ನಾಗಿರುತ್ತೆ ಅನ್ನೋ ಒಂದು ಪ್ರೀತಿ, ಆ ನಂಬಿಕೆ ನನ್ನಲ್ಲಿಟ್ರಿ. ಸೊ ಅದನ್ನು ನಾನು ಕ್ಯಾರಿ ಮಾಡಿಕೊಂಡು ಹೋಗಬಹುದೇನೋ ಅನ್ನೋ ಭಯ ನನಗಿದೆ. ಬಟ್ ಡೆಫಿನೆಟ್ಲಿ ತುಂಬ ಟ್ರೈ ಮಾಡಿ ನಿಮ್ಮನ್ನು ಎಂಟರ್ಟೈನ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ತುಂಬ ಧನ್ಯವಾದ.